ಪೊಲೀಸರ ಕೈ ಸೇರಿತು ಡಿಲೀಟ್ ಮಾಡಿದ್ದ ದರ್ಶನ್ ಮನೆ ಸಿಸಿಟಿವಿ ದೃಶ್ಯ. ವಿಡಿಯೋ ನೋಡಿ ಬೆಚ್ಚಿಬಿದ್ದ ಪೊಲೀಸರು, ಬಯಲಾಯಿತು ಅಸಲಿ ವಿಷಯ. ದರ್ಶನ್ ಬಿಡುಗಡೆ ಸಾಧ್ಯವೇ ಇಲ್ಲ, ಹೊರಬಿತ್ತು ಸ್ಫೋಟಕ ಸತ್ಯ. ಈ ವಿಡಿಯೋವನ್ನು ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇರುವ ವಿಡಿಯೋಗಳನ್ನು ತುಂಬ ಜನ ನೋಡ್ತಿದ್ದೀರಾ, ಜೊತೆಗೆ ಇಷ್ಟಪಡ್ತಿದ್ದೀರಾ. ಆದರೆ ಸಾಕಷ್ಟು ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಇಂತಹ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇನ್ನು ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ದರ್ಶನ್ ಬಿಡುಗಡೆ ಆಗಬೇಕೋ ಬೇಡವೋ ಅಂತ ಕಮೆಂಟ್ ಮಾಡಿ. ಜೊತೆಗೆ ದರ್ಶನ್ಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ನಟ ದರ್ಶನ್ಗೆ ದಿನಕ್ಕೊಂದು ಸಂಕಷ್ಟ ಶುರುವಾಗ್ತಾ ಇದೆ. ಒಂದು ಕಡೆ ಜೈಲಿನ ಊಟಕ್ಕೆ ಹೊಂದಿಕೊಳ್ಳೋದಕ್ಕೆ ಆಗದೆ ತೂಕ ಕಳೆದುಕೊಳ್ತಾಗಿದ್ರೆ, ಮತ್ತೊಂದು ಕಡೆ ಪೊಲೀಸರು ತನಿಖೆ ಮಾಡ್ತಾ ಇದ್ದ ಹಾಗೆ ಹೊಸ ಸಾಕ್ಷಿಗಳು ಸಿಗ್ತಾಗಿದ್ದಾವೆ. ದರ್ಶನ್ ತೂಗುದೀಪ ಮತ್ತು ಗ್ಯಾಂಗ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಆರೋಪಿಗಳಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಕೊಡಿಸೋದಕ್ಕೆ ಹಗಲು ರಾತ್ರಿ ಎನ್ನದೇ ತನಿಖೆ ಮಾಡುತ್ತಿದ್ದಾರೆ. ದರ್ಶನ್ ಬಂಧನಕ್ಕೆ ಮುನ್ನವೇ ಪ್ರಮುಖ ಸಾಕ್ಷಿಗಳನ್ನ ಕಲೆ ಹಾಕಿಯೇ ಖಾಕಿ ಪಡೆ ದರ್ಶನ್ ಮತ್ತು ಸಹಚರರನ್ನ ಬಂಧಿಸಿತ್ತು. ರೇಣುಕಾಸ್ವಾಮಿ ಮೊಬೈಲ್ ಪತ್ತೆಗಾಗಿ ಸಾಕಷ್ಟು ಹುಡುಕಾಟ ನಡೆಸಿದ್ರು. ಆದರೆ ಮೊಬೈಲ್ ಪತ್ತೆಯಾಗದ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಬಳಸ್ತಾ ಇದ್ದ ಸಂಖ್ಯೆಯ ನಕಲಿ ಸಿಮ್ ಪಡೆದು ರೇಣುಕಾಸ್ವಾಮಿ ಬಳಸ್ತಾ ಇದ್ದ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಅಕೌಂಟ್ಗಳಿಗೆ ಲಾಗಿನ್ ಆಗುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಏನೆಲ್ಲ ಮೆಸೇಜ್ ಮಾಡಿದ್ರು, ಅದಕ್ಕೆ ಪವಿತ್ರ ಗೌಡ ರಿಪ್ಲೈ ಏನೆಲ್ಲ ಮಾಡಿದ್ರು ಅನ್ನುವ ವಿಚಾರಗಳು ಪೊಲೀಸರಿಗೆ ತಿಳಿದಿವೆ ಅಂತ ಹೇಳಲಾಗ್ತಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯಗಳನ್ನು ಡಿಲೀಟ್ ಮಾಡಲಾಗಿತ್ತು. ಈಗ ಪೊಲೀಸರು ಈ ದೃಶ್ಯಗಳನ್ನು ರಿಟ್ರೀವ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆ ನಡೆದ ದಿನ ಆರೋಪಿಗಳು ದರ್ಶನ್ ಮನೆಗೆ ಬಂದಿದ್ರ, ದರ್ಶನ್ ಮನೆ ಬಳಿ ಅಂದು ಯಾರೆಲ್ಲ ಇದ್ರು ಎನ್ನುವ ಮಹತ್ವದ ವಿಚಾರ ಈಗ ಪೊಲೀಸರಿಗೆ ಸಿಕ್ಕಿದೆಯಂತೆ. ದರ್ಶನ್ ಬಂಧನವಾಗ್ತಾ ಇದ್ದಂತೆ ಅವರ ಮನೆಯ ಸಿಸಿಟಿವಿ ಡಿವಿಆರ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಆದರೆ ಅಷ್ಟರಲ್ಲಾಗಲೇ ಸಿಸಿಟಿವಿ ದೃಶ್ಯಾವಳಿಗಳು ಡಿಲೀಟ್ ಆಗಿದ್ವು. ದೃಶ್ಯಗಳನ್ನ ರಿಟ್ರೀವ್ ಮಾಡಲು ಕಾಮಾಕ್ಷಿಪಾಳ್ಯ ಪೊಲೀಸರು ಸಿಐಡಿ ಸೈಬರ್ ತಜ್ಞರ ಮೊರೆ ಹೋಗಿದ್ರು. ಡಿಲೀಟ್ ಆಗಿದ್ದ ದೃಶ್ಯಗಳನ್ನ ರಿಟ್ರೀವ್ ಮಾಡುವಲ್ಲಿ ಸೈಬರ್ ತಜ್ಞರು ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಆ ಸಿಸಿಟಿವಿ ದೃಶ್ಯಗಳಲ್ಲಿ ಏನಿದೆ? ರೇಣುಕಾಸ್ವಾಮಿ ಕೊಲೆಯಾದ ದಿನ ಮತ್ತು ನಂತರದ ದಿನಗಳಲ್ಲಿ ದರ್ಶನ್ ಮನೆ ಬಳಿ ಯಾರೆಲ್ಲ ಬಂದಿದ್ರು ಎನ್ನುವ ಮಹತ್ವದ ದೃಶ್ಯಗಳು ಲಭ್ಯವಾಗಿದೆ. ಜೂನ್ 8ರಿಂದ 10ರವರೆಗೆ ದರ್ಶನ್ ಮನೆ ಬಳಿ ನಡೆದಿರುವಂತಹ ಚಲನವಲನಗಳು ಸಿಕ್ಕಿದ್ದು ಪೊಲೀಸರಿಗೆ ಮಹತ್ವದ ಸಾಕ್ಷಿಗಳು ಸಿಕ್ಕಂತಾಗಿದೆ ಅಂತ ಮಾಧ್ಯಮಗಳು ವರದಿಯಲ್ಲಿ ತಿಳಿಸಿವೆ. ಬಂಧಿತರಾಗಿರುವ ಆರೋಪಿಗಳ ಫಿಂಗರ್ ಪ್ರಿಂಟ್ ಈಗಾಗಲೇ ರೇಣುಕಾಸ್ವಾಮಿ ಶವ ಸಾಗಿಸಲು ಬಳಕೆ ಮಾಡಿದ್ದ ವಾಹನದಲ್ಲಿ ಪತ್ತೆಯಾಗಿದೆ. 2 ಫಿಂಗರ್ ಪ್ರಿಂಟ್ಗಳು ಹೋಲಿಕೆಯಾಗಿದ್ದು ದರ್ಶನ್ ಮತ್ತು ತಂಡಕ್ಕೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗಿದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಡೋಕೆ ಮೆಗ್ಗಾರ್ ಡಿವೈಸ್ ಅನ್ನ ಆರೋಪಿ ಧನರಾಜ್ ಖರೀದಿ ಮಾಡಿದ್ದ ಎಂಬ ವಿಷಯವೂ ಕೂಡ ಬಯಲಾಗಿದೆ. ಒಂದು ಕಡೆ ಸಿಮ್ ಕಾರ್ಡ್ ಜಾಡು ಬೆನ್ನತ್ತಿರೋ ಖಾಕಿ ಪಡೆ, ಮತ್ತೊಂದು ಕಡೆ ಸಿಸಿಟಿವಿ ದೃಶ್ಯಗಳ ಹೋಲಿಕೆಗೆ ಮುಂದಾಗಿದೆ. ರೇಣುಕಾಸ್ವಾಮಿ ಹತ್ಯೆ ವೇಳೆ ಆರೋಪಿಗಳ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಸದ್ಯ ಸಿಸಿಟಿವಿ ದೃಶ್ಯಗಳು ಹಾಗೂ ಬಂಧನದ ವೇಳೆ ತೆಗೆದ ಆರೋಪಿಗಳ ಫೋಟೋಗೂ ಕೂಡ ಹೋಲಿಕೆ ಮಾಡಲಾಗ್ತಿದೆ. ಇನ್ನು ಎಫ್ಎಸ್ಎಲ್ ಸಿಸಿಟಿವಿ ದೃಶ್ಯ ಆರೋಪಿಗಳ ಫೋಟೋ ಹೋಲಿಕೆ ಮಾಡಲಾಗ್ತಿದೆ. ಕಣ್ಣಿನ ಆಕಾರ, ಕಣ್ಣುಗಳ ಬಣ್ಣ, ಕಣ್ಣುಗಳ ನಡುವಿನ ಅಂತರ, ದೇಹ, ಬಾಯಿ ಮತ್ತು ಮೂಗು, ತುಟಿ, ಮೂಗಿನ ಆಕಾರ ಹೋಲಿಕೆ ಮಾಡಲಾಗ್ತಿದೆ. ಇದರಿಂದಾಗಿ ಕೋರ್ಟ್ನಲ್ಲಿ ಇದು ಎಡಿಟೆಡ್ ಅಲ್ಲ ಅನ್ನೋದು ದೃಢವಾಗುತ್ತೆ. ಸಿಸಿಟಿವಿ ದೃಶ್ಯದಲ್ಲಿ ಇರುವುದು ಇದೇ ವ್ಯಕ್ತಿ ಎನ್ನುವುದು ಸಾಬೀತಾಗುತ್ತದೆ. ಇದರಿಂದಾಗಿ ಎಲ್ಲವೂ ಬಲವಾದ ಸಾಕ್ಷಿ ಅಂತ ಕೋರ್ಟ್ನಲ್ಲಿ ಪರಿಗಣಿಸಲಾಗುತ್ತೆ. ಇದನ್ನ ದರ್ಶನ್ ಹಾಗೂ ಗ್ಯಾಂಗ್ ಆಗಸ್ಟ್ 14ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 13 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಉಳಿದ 4 ಆರೋಪಿಗಳನ್ನ ತುಮಕೂರು ಕಾರಾಗೃಹಕ್ಕೆ ರವಾನಿಸಲಾಗಿದೆ. ಕೆಲವು ಆರೋಪಿಗಳು ಪ್ರಕರಣದಲ್ಲಿ ಸಾಕ್ಷಿಯಾಗಲು ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದ್ದು, ಸುರಕ್ಷತೆ ದೃಷ್ಟಿಯಿಂದ ಅವರನ್ನ ತುಮಕೂರು ಕಾರಾಗೃಹಕ್ಕೆ ರವಾನೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ಮೊಬೈಲ್ ಡೇಟಾ ರಿಟ್ರೀವ್ ಸಾಧನ ದುಬಾರಿಯಾಗಿದ್ದು ರಾಜ್ಯದಲ್ಲಿ ಇಲ್ಲದ ಕಾರಣ ಹೈದರಾಬಾದ್ ಸೈಬರ್ ಘಟಕಕ್ಕೆ ನೀಡಲಾಗಿತ್ತು. ಇದೀಗ ಪೊಲೀಸರಿಗೆ ಮೊಬೈಲ್ ಡೇಟಾ ರಿಟ್ರೀವ್ ಮೂಲಕ ಹಲವಾರು ಮಾಹಿತಿಗಳು ಲಭ್ಯವಾಗಿದೆ. ರೇಣುಕಾಸ್ವಾಮಿ ಸಾಚ ಆಗಿರಲಿಲ್ಲ. ಇನ್ಸ್ಟಾ ಖಾತೆಯಿಂದ ಪವಿತ್ರ ಗೌಡಗೆ ಕಳುಹಿಸಿರುವಂತೆಯೇ ಆತ ಬೇರೆ ಯಾರಿಗಾದರೂ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸಿದ್ದ, ವಿಕೃತಿ ಮನಸ್ಸು ಹೊಂದಿದ್ದ ಎಂಬುದು ದೃಢವಾಗಿದೆ. ಆತನಿಗೆ ಯಾರಿಂದ ಕರೆಗಳು ಬಂದಿವೆ ಎಂಬ ಬಗ್ಗೆಯೂ ಪೊಲೀಸರಿಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿದ್ದು ಮುಂದಿನ ತನಿಖೆಗೆ ಬಹಳಷ್ಟು ಸಹಕಾರವಾಗಲಿದೆ. ಉಳಿದಂತೆ ಲಭ್ಯವಾಗಿರುವ ಮಹತ್ವ ಮಾಹಿತಿಗಳನ್ನು ಇನ್ನೂ ತನಿಖಾಧಿಕಾರಿಗಳು ಬಹಿರಂಗಪಡಿಸಬೇಕಿದೆ.
ರೇಣುಕಾಸ್ವಾಮಿ ಮೊಬೈಲ್ ಪತ್ತೆಗಾಗಿ ಸಾಕಷ್ಟು ಹುಡುಕಾಟ ನಡೆಸಿದ್ರು. ಆದರೆ ಮೊಬೈಲ್ ಪತ್ತೆಯಾಗದ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಬಳಸ್ತಾ ಇದ್ದ ಸಂಖ್ಯೆಯ ನಕಲಿ ಸಿಮ್ ಪಡೆದು ರೇಣುಕಾಸ್ವಾಮಿ ಬಳಸ್ತಾ ಇದ್ದ ಫೇಸ್ಬುಕ್, ಇನ್ಸ್ಟಾಗ್ರಾಂ, ವಾಟ್ಸ್ಆಪ್ ಅಕೌಂಟ್ಗಳಿಗೆ ಲಾಗಿನ್ ಆಗುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಏನೆಲ್ಲ ಮೆಸೇಜ್ ಮಾಡಿದ್ರು, ಅದಕ್ಕೆ ಪವಿತ್ರ ಗೌಡ ರಿಪ್ಲೈ ಏನೆಲ್ಲ ಮಾಡಿದ್ರು ಎನ್ನುವ ವಿಚಾರಗಳು ಪೊಲೀಸರಿಗೆ ತಿಳಿದಿವೆ ಅಂತ ಹೇಳಲಾಗ್ತಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯಗಳನ್ನು ಡಿಲೀಟ್ ಮಾಡಲಾಗಿತ್ತು. ಈಗ ಪೊಲೀಸರು ಈ ದೃಶ್ಯಗಳನ್ನು ರಿಟ್ರೀವ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆ ನಡೆದ ದಿನ ಆರೋಪಿಗಳು ದರ್ಶನ್ ಮನೆಗೆ ಬಂದಿದ್ರ, ದರ್ಶನ್ ಮನೆ ಬಳಿ ಅಂದು ಯಾರೆಲ್ಲ ಇದ್ರು ಎನ್ನುವ ಮಹತ್ವದ ವಿಚಾರ ಈಗ ಪೊಲೀಸರಿಗೆ ಸಿಕ್ಕಿದೆಯಂತೆ. ದರ್ಶನ್ ಬಂಧನವಾಗ್ತಾ ಇದ್ದಂತೆ ಅವರ ಮನೆಯ ಸಿಸಿಟಿವಿ ಡಿವಿಆರ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಆದರೆ ಅಷ್ಟರಲ್ಲಾಗಲೇ ಸಿಸಿಟಿವಿ ದೃಶ್ಯಾವಳಿಗಳು ಡಿಲೀಟ್ ಆಗಿದ್ವು. ದೃಶ್ಯಗಳನ್ನ ರಿಟ್ರೀವ್ ಮಾಡಲು ಕಾಮಾಕ್ಷಿಪಾಳ್ಯ ಪೊಲೀಸರು ಸಿಐಡಿ ಸೈಬರ್ ತಜ್ಞರ ಮೊರೆ ಹೋಗಿದ್ರು. ಡಿಲೀಟ್ ಆಗಿದ್ದ ದೃಶ್ಯಗಳನ್ನ ರಿಟ್ರೀವ್ ಮಾಡುವಲ್ಲಿ ಸೈಬರ್ ತಜ್ಞರು ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಆ ಸಿಸಿಟಿವಿ ದೃಶ್ಯಗಳಲ್ಲಿ ಏನಿದೆ? ರೇಣುಕಾಸ್ವಾಮಿ ಕೊಲೆಯಾದ ದಿನ ಮತ್ತು ನಂತರದ ದಿನಗಳಲ್ಲಿ ದರ್ಶನ್ ಮನೆ ಬಳಿ ಯಾರೆಲ್ಲ ಬಂದಿದ್ರು ಎನ್ನುವ ಮಹತ್ವದ ದೃಶ್ಯಗಳು ಲಭ್ಯವಾಗಿದೆ. ಜೂನ್ 8ರಿಂದ 10ರವರೆಗೆ ದರ್ಶನ್ ಮನೆ ಬಳಿ ನಡೆದಿರುವಂತಹ ಚಲನವಲನಗಳು ಸಿಕ್ಕಿದ್ದು ಪೊಲೀಸರಿಗೆ ಮಹತ್ವದ ಸಾಕ್ಷಿಗಳು ಸಿಕ್ಕಂತಾಗಿದೆ ಅಂತ ಮಾಧ್ಯಮಗಳು ವರದಿಯಲ್ಲಿ ತಿಳಿಸಿವೆ. ಬಂಧಿತರಾಗಿರುವ ಆರೋಪಿಗಳ ಫಿಂಗರ್ ಪ್ರಿಂಟ್ ಈಗಾಗಲೇ ರೇಣುಕಾಸ್ವಾಮಿ ಶವ ಸಾಗಿಸಲು ಬಳಕೆ ಮಾಡಿದ್ದ ವಾಹನದಲ್ಲಿ ಪತ್ತೆಯಾಗಿದೆ. 2 ಫಿಂಗರ್ ಪ್ರಿಂಟ್ಗಳು ಹೋಲಿಕೆಯಾಗಿದ್ದು ದರ್ಶನ್ ಮತ್ತು ತಂಡಕ್ಕೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗಿದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಡೋಕೆ ಮೆಗ್ಗಾರ್ ಡಿವೈಸ್ ಅನ್ನ ಆರೋಪಿ ಧನರಾಜ್ ಖರೀದಿ ಮಾಡಿದ್ದ ಎಂಬ ವಿಷಯವೂ ಕೂಡ ಬಯಲಾಗಿದೆ. ಒಂದು ಕಡೆ ಸಿಮ್ ಕಾರ್ಡ್ ಜಾಡು ಬೆನ್ನತ್ತಿರೋ ಖಾಕಿ ಪಡೆ, ಮತ್ತೊಂದು ಕಡೆ ಸಿಸಿಟಿವಿ ದೃಶ್ಯಗಳ ಹೋಲಿಕೆಗೆ ಮುಂದಾಗಿದೆ. ರೇಣುಕಾಸ್ವಾಮಿ ಹತ್ಯೆ ವೇಳೆ ಆರೋಪಿಗಳ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸದ್ಯ ಸಿಸಿಟಿವಿ ದೃಶ್ಯಗಳು ಹಾಗೂ ಬಂಧನದ ವೇಳೆ ತೆಗೆದ ಆರೋಪಿಗಳ ಫೋಟೋಗೂ ಕೂಡ ಹೋಲಿಕೆ ಮಾಡಲಾಗ್ತಿದೆ. ಇನ್ನು ಎಫ್ಎಸ್ಎಲ್ ಸಿಸಿಟಿವಿ ದೃಶ್ಯ ಆರೋಪಿಗಳ ಫೋಟೋ ಹೋಲಿಕೆ ಮಾಡಲಾಗ್ತಿದೆ. ಕಣ್ಣಿನ ಆಕಾರ, ಕಣ್ಣುಗಳ ಬಣ್ಣ, ಕಣ್ಣುಗಳ ನಡುವಿನ ಅಂತರ, ದೇಹ, ಬಾಯಿ ಮತ್ತು ಮೂಗು, ತುಟಿ, ಮೂಗಿನ ಆಕಾರ ಹೋಲಿಕೆ ಮಾಡಲಾಗ್ತಿದೆ. ಇದರಿಂದಾಗಿ ಕೋರ್ಟ್ನಲ್ಲಿ ಇದು ಎಡಿಟೆಡ್ ಅಲ್ಲ ಅನ್ನೋದು ದೃಢವಾಗುತ್ತೆ. ಸಿಸಿಟಿವಿ ದೃಶ್ಯದಲ್ಲಿ ಇರುವುದು ಇದೇ ವ್ಯಕ್ತಿ ಎನ್ನುವುದು ಸಾಬೀತಾಗುತ್ತದೆ. ಇದರಿಂದಾಗಿ ಎಲ್ಲವೂ ಬಲವಾದ ಸಾಕ್ಷಿ ಅಂತ ಕೋರ್ಟ್ನಲ್ಲಿ ಪರಿಗಣಿಸಲಾಗುತ್ತೆ. ಇದನ್ನ ದರ್ಶನ್ ಹಾಗೂ ಗ್ಯಾಂಗ್ ಆಗಸ್ಟ್ 14ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 13 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಉಳಿದ 4 ಆರೋಪಿಗಳನ್ನ ತುಮಕೂರು ಕಾರಾಗೃಹಕ್ಕೆ ರವಾನಿಸಲಾಗಿದೆ. ಕೆಲವು ಆರೋಪಿಗಳು ಪ್ರಕರಣದಲ್ಲಿ ಸಾಕ್ಷಿಯಾಗಲು ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದ್ದು ಸುರಕ್ಷತೆ ದೃಷ್ಟಿಯಿಂದ ಅವರನ್ನ ತುಮಕೂರು ಕಾರಾಗೃಹಕ್ಕೆ ರವಾನೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ಮೊಬೈಲ್ ಡೇಟಾ ರಿಟ್ರೀವ್ ಸಾಧನ ದುಬಾರಿಯಾಗಿದ್ದು ರಾಜ್ಯದಲ್ಲಿ ಇಲ್ಲದ ಕಾರಣ ಹೈದರಾಬಾದ್ ಸೈಬರ್ ಘಟಕಕ್ಕೆ ನೀಡಲಾಗಿತ್ತು. ಇದೀಗ ಪೊಲೀಸರಿಗೆ ಮೊಬೈಲ್ ಡೇಟಾ ರಿಟ್ರೀವ್ ಮೂಲಕ ಹಲವಾರು ಮಾಹಿತಿಗಳು ಲಭ್ಯವಾಗಿದೆ. ರೇಣುಕಾಸ್ವಾಮಿ ಸಾಚ ಆಗಿರಲಿಲ್ಲ. ಇನ್ಸ್ಟಾ ಖಾತೆಯಿಂದ ಪವಿತ್ರ ಗೌಡಗೆ ಕಳುಹಿಸಿರುವಂತೆಯೇ ಆತ ಬೇರೆ ಯಾರಿಗಾದರೂ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸಿದ್ದ, ವಿಕೃತಿ ಮನಸ್ಸು ಹೊಂದಿದ್ದ ಎಂಬುದು ದೃಢವಾಗಿದೆ. ಆತನಿಗೆ ಯಾರಿಂದ ಕರೆಗಳು ಬಂದಿವೆ ಎಂಬ ಬಗ್ಗೆಯೂ ಪೊಲೀಸರಿಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿದ್ದು ಮುಂದಿನ ತನಿಖೆಗೆ ಬಹಳಷ್ಟು ಸಹಕಾರವಾಗಲಿದೆ. ಉಳಿದಂತೆ ಲಭ್ಯವಾಗಿರುವ ಮಹತ್ವ ಮಾಹಿತಿಗಳನ್ನು ಇನ್ನೂ ತನಿಖಾಧಿಕಾರಿಗಳು ಬಹಿರಂಗಪಡಿಸಬೇಕಿದೆ.